ದಿವಸ ಉದಯ ಕಾಲದಲ್ಲಿ ಈ ರೀತಿಯಾಗಿ ಕರ್ತನೆ ನಾವು ನಿಮ್ಮನ್ನು ಮಹಿಮೆ ಪಡಿಸುವವರಾಗಿದ್ದೇವೆ ಸ್ವಾಮಿ. ನಿಮ್ಮನ್ನು ಮಹಿಮೆ ಪಡಿಸುತ್ತಾ ನಮ್ಮನ್ನು ನಾವು ಪರಿಶುದ್ಧರಾಗಿ ಮತ್ತಷ್ಟು ಬಲಗೊಳ್ಳಲಿಕ್ಕೆ ನೀವು ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ಲೋಕರಕ್ಷಕನಾಗಿರುವಂಥ ದೇವರೇ ನಿಮಗೆ ಸ್ತೋತ್ರ. ಈ ದಿವಸ ಕರ್ತನೆ ಯೆಶಾಯನ ಪ್ರವಾದನೆ ಪುಸ್ತಕದಲ್ಲಿ 18ನೇ ಅಧ್ಯಾಯವನ್ನು ನಾವು ಧ್ಯಾನ ಮಾಡುವವರಾಗಿದ್ದೇವೆ ಸ್ವಾಮಿ. ನಿಮ್ಮ ಕೃಪೆ, ನಿಮ್ಮ ಪ್ರಸನ್ನತೆ ನನ್ನ ಸಂಗಡ, ನಮ್ಮ ಸಂಗಡ ಇರಬೇಕೆಂಬುದಾಗಿ ಬೇಡಿಕೊಳ್ತೇವೆ. ಪರಿಶುದ್ಧಾತ್ಮನ ಮೂಲಕ ನನ್ನನ್ನು ನಮ್ಮನ್ನು ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತೇನೆ ತಂದೆ. ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿವಸ ಯೆಶಾಯನ ಪ್ರವಾದನೆ ಪುಸ್ತಕ 18ನೇ ಅಧ್ಯಾಯ 1ರಿಂದ 7ರವರೆಗೆ ನಾವು ನೋಡುತ್ತೇವೆ. ಯೆಶಾಯನ್ ಬರೆದಂತ ಪುಸ್ತಕ. ಈ ಯೆಶಾಯನು ಯಹೂದದ ಒಬ್ಬ ಪ್ರಭಾವಿ ಕುಟುಂಬದ ಒಬ್ಬ ಸದಸ್ಯನಾಗಿದ್ದ. ಯೆಶಾಯನ್ ಈತನು ಉತ್ತಮ ವಿದ್ಯಾಭ್ಯಾಸ ಕೂಡ ಮಾಡಿರ್ತಕ್ಕಂಥ ವ್ಯಕ್ತಿ ಕೂಡ ಆಗಿರ್ಬೋದು ಎಂಬುದಾಗಿ ನಮ್ಗೆ ಗೊತ್ತಾಗುತ್ತೆ. ಈತನು ಯೆರೂಸಲೇಮಿನಲ್ಲಿ ಅಥವಾ ಯೆರೂಸಲೇಮಿನ ಹತ್ತಿರದಲ್ಲಿ ವಾಸವಾಗಿದ್ದನು ಎಂಬುದಾಗಿ ಕೂಡ ನಮಗೆ ಚರಿತ್ರೆ ನಮ್ಗೆ ಹೇಳ್ತಾ ಇದೆ. ನಂತರದಲ್ಲಿ ಈತನು ಪ್ರವಾದಿ ಎನ್ನಿಸಿಕೊಳ್ಳುವ ಪ್ರವಾದಿನಿ ಎಂದು ಕರೆಯಲ್ಪಡುತ್ತಿದ್ದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡನು ಎಂಬುದಾಗಿ ನಮಗೆ ಗೊತ್ತಾಗ್ತದೆ. ಯಾಕಂದ್ರೆ ಯೆಶಾಯನು ಪ್ರವಾದಿ, ಈತನ ಪತ್ನಿ ಕೂಡ ಪ್ರವಾದಿನಿ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಪ್ರವಾದಿ ಅಂತಂತಂದ್ರೆ ದೇವರ ಪರವಾಗಿ ಮಾತನಾಡುವವನು ಎಂಬುದಾಗಿ ಅದರ ಅರ್ಥ. ಮತ್ತು ದೇವರ ಸಂದೇಶಗಳನ್ನು ಜನರಿಗೆ ತಿಳಿಯಪಡಿಸುವವನಾಗಿದ್ದಾನೆ ಎಂಬುದಾಗಿ ನಮಗೆ ಪ್ರವಾದಿಗಳ ಬಗ್ಗೆ ನಮಗೆ ಗೊತ್ತಾಗುತ್ತದೆ. ಮತ್ತು ಇವರು ಪ್ರವಾದಿಗಳು ಕೇವಲ ಮುಂದೆ ನಡೆಯುವವುಗಳನ್ನು ತಿಳಿಸುವುದು ಮಾತ್ರವಲ್ಲದೆ ತಮ್ಮ ಸುತ್ತಲೂ ಸಂಭವಿಸುವುದನ್ನು ಕೂಡ ಗಮನಿಸಿ ಆ ಸನ್ನಿವೇಶಕ್ಕೆ ತಕ್ಕಂತೆ ಕೂಡ ದೈವ ಸಂದೇಶವನ್ನು ಕೂಡ ಇವರು ನೀಡುತ್ತಿರ್ತಾರೆ ಎಂಬುದಾಗಿ ಕೂಡ ನಮಗೆ ಗೊತ್ತಾಗುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ದಿವಸ 18ನೆಯ ಅಧ್ಯಾಯ ಕೂಶಿನ ವಿಷಯವಾದ ದೈವೋಕ್ತಿ ಎಂಬುದಾಗಿ ನಾವು ನೋಡುತ್ತೇವೆ. ಕೂಶಿನ ವಿಷಯವಾದ ದೈವೋಕ್ತಿ. ನಂತರದಲ್ಲಿ ಇದಕ್ಕೆ ಇನ್ನೊಂದು ಕೂಡ ಹೆಸರು ಏನಂತಂದ್ರೆ ಆಫ್ರಿಕಾದಲ್ಲಿರುವ ಹೆಸರು ಕೊಡಲಾಗದ ದೇಶಗಳ ನ್ಯಾಯ ತೀರ್ಪು ಕೂಡ ಇದಕ್ಕ ಕರೀತಾರೆ. ಆಫ್ರಿಕಾದಲ್ಲಿರುವ ಹೆಸರು ಕೊಡಲಾಗದ ದೇಶಗಳ ನ್ಯಾಯ ತೀರ್ಪು ಎಂಬುದಾಗಿ. ಈಗ ನಾವು ನನ್ನ ಅಧ್ಯಾಯದ ತಲೆಬರಹದಲ್ಲಿ ಒಂದು ದೈವೋಕ್ತಿ ಅಂತಿದೆ. ದೈವೋಕ್ತಿ ಅಂತಂದ್ರೆ ದೈವ ಪ್ಲಸ್ ಉಕ್ತಿ ಅಂತಂದ್ರೆ, ದೈವ ಅಂತಂದ್ರೆ ದೇವರು, ಉಕ್ತಿ ಅಂತಂದ್ರೆ ಮಾತು. ಹಾಗಾಗಿ ದೈವ ಮತ್ತು ಉಕ್ತಿ ಇವೆರಡು ಸೇರಿಸಿದ್ರೆ ಮಾತ್ರ ದೈವೋಕ್ತಿ ಎಂಬುದಾಗಿ ಅದರ ಅರ್ಥ. ಅಂದ್ರೆ ದೈವೋಕ್ತಿ ಅಂತಂದ್ರೆ ದೇವರು ಮುಂಚಿತವಾಗಿ ತಿಳಿಸಿದ ಮಾತು ಎಂಬುದಾಗಿ ಅದರ ಅರ್ಥ. ಅಂದ್ರೆ ಕೂಶಿನ ವಿಷಯದಲ್ಲಿ ದೇವರು ಮುಂಚಿತವಾಗಿ ತಿಳಿಸಿರ್ತಕ್ಕಂಥ ಮಾತು ಎಂಬುದಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವಿಲ್ಲಿ ಕೂಶ್ ಎನ್ನುವಂತ ಪದ ಅಥವಾ ದೇಶ ಸತ್ಯವೇದದಲ್ಲಿ ನಾವೆಲ್ಲೆಲ್ಲಿ ಕೂಡ ನೋಡಬಹುದು ಎಂಬುದಾಗಿ ನಾವು ನೋಡೋದಾದ್ರೆ, ಫಸ್ಟ್ ಯೆಶಾಯನ ಪುಸ್ತಕ 18ರಲ್ಲಿ ಕೂಡ ನಾವು ನೋಡ್ತೇವೆ. ಕೂಶಿನ ವಿಷಯ ಬಗ್ಗೆ ಕೂಡ ನಾವು ನೋಡ್ತೇವೆ. ತದನಂತರದಲ್ಲೂ ಕೂಡ ಚೆಫನ್ಯ ಪುಸ್ತಕ, ಸ್ವಲ್ಪ ಸತ್ಯವೇದವನ್ನು ತಿರುಗಿಸಿರಿ. ಚೆಫನ್ಯ ಪುಸ್ತಕ 2ನೇ ಅಧ್ಯಾಯ ವಚನ 12ರಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಚೆಫನ್ಯ 2:12ರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಅಲ್ಲಿ ಒಂದೇ ಒಂದು ವಚನ ಇದೆ. ಅದಕ್ಕೆ ಆ ಒಂದೇ ವಚನಕ್ಕೆ ಮತ್ತೆ ಅದಕ್ಕೆ ಹೆಡ್ಡಿಂಗ್ ಮತ್ತೆ ಏನಂತಿದ್ರೆ ಕೂಶಿನ ದುರ್ಗತಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ 12ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ, ಕೂಶಿನವರೇ ನೀವು ಸಹ ನನ್ನ ಖಡ್ಗದಿಂದ ಹತರಾಗುವಿರಿ ಎಂಬುದಾಗಿ. ಇಲ್ಲಿ ಪ್ರವಾದಿಯಾಗಿರ್ತಕ್ಕಂಥ ಚೆಫನ್ಯನು ಕೂಡ ಕೂಶಿನ ಬಗ್ಗೆ ಅದರ ಪ್ರವಾದನ ಕೂಡ ಮಾಡ್ತಾ ಇದೆ. ಒಂದೇ ವಚನ ಇದಲ್ಲಿ
ಅದಕ್ಕೆ ಮತ್ತೆ ಒಂದೇ ವಚನ ಕೂಡ ಹೆಡ್ಡಿಂಗ್ ಏನಂತಂದ್ರೆ ಕೂಶಿನ ದುರ್ಗತಿ ಎಂಬುದಾಗಿ ಒಂದು ಹೆಡ್ಡಿಂಗ್. ಒಂದೇ ವಚನ 12ನೇ ವಚನದಲ್ಲಿ ಏನಂತ ಬರೆಯಲ್ಪಟ್ಟಿದ್ದಾರೆ, ಕೂಶಿನವರೇ ನೀವು ಸಹ ನನ್ನ ಖಡ್ಗದಿಂದ ಹತರಾಗುವಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಕೂಶಿನ ಬಗ್ಗೆ ಪ್ರವಾದಿಯಾಗಿರ್ತಕ್ಕಂಥ ಚೆಫನನ್ನು ಕೂಡ ಪ್ರವಾದನೆ ಮಾಡಿದ್ದಾನೆ ಎಂಬುದಾಗಿ ಕೂಡ ನಮಗೆ ಗೊತ್ತಾಗ್ತದೆ. ನಂತರದಲ್ಲಿ ಈ ಕೂಶ್ ಅನ್ನುವಂಥದ್ದು ಕೂಡ ಮತ್ತೊಂದು ಕಡೆ ಕೂಡ ಬರೆಯಲ್ಪಟ್ಟಿದೆ. ಅದು ಎಲ್ಲಿ ಎಂಬುದಾಗಿ ನಾವು ನೋಡೋದಾದ್ರೆ ಅರಣ್ಯಕಾಂಡ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಅರಣ್ಯಕಾಂಡ 12ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. 12ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು ಎಂಬುದಾಗಿ ನಾವು ನೋಡ್ತೀವಿ. ಅರಣ್ಯಕಾಂಡ 12 1ನೇ ಅಧ್ಯಾಯ 12ನೇ ಅಧ್ಯಾಯ 1ನೇ ವಚನದಲ್ಲಿ ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು ಎಂಬುದಾಗಿ ನಾವು ನೋಡ್ತೀವಿ. ಕನ್ನಡ ಸತ್ಯವೇದದಲ್ಲಿ ಬೈಬಲ್ನಲ್ಲಿ ಕೂಶ್ ದೇಶ ಎಂದು ಬರೆಯಲ್ಪಟ್ಟಿದೆ, ಕನ್ನಡ ಸತ್ಯವೇದದಲ್ಲಿ. ಇಂಗ್ಲಿಷ್ ಬೈಬಲ್ನಲ್ಲಿ ಐಥಿಯೋಪಿಯ ದೇಶ ಎಂಬುದಾಗಿ ಬರೆಯಲ್ಪಟ್ಟಿದೆ, ಇಂಗ್ಲಿಷ್ ಬೈಬಲ್. ಮತ್ತೆ ಕೆಲವು ಇಂಗ್ಲಿಷ್ ಬೈಬಲ್ ಕೂಡ ಕೆಲವು ಕಡೆಗೆ ಅದೇ ಏನಂತಂದ್ರೆ ಕೂಶ್ ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ, ಕೂಶ್ ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ. ಅಂದ್ರೆ ಈ ಕೂಶ್ ಅನ್ನುವಂತ ದೇಶಕ್ಕೆ ಐಥಿಯೋಪಿಯ ದೇಶ ಎಂದೂ ಕರೀತಾರೆ ಮತ್ತು ಕೂಶ್ ದೇಶ ಎಂದೂ ಕೂಡ ಕರೀತಾರೆ. ಈಗ ಉದಾಹರಣೆಗೆ ನಮ್ಮ ದೇಶಕ್ಕೆ ಭಾರತ ದೇಶ ಎಂತಲೂ ಕರೀತಾರೆ ಮತ್ತು ಇಂಡಿಯಾ ಎಂತಲೂ ಕೂಡ ಕರೀತಾರೆ ನಮ್ಮ ದೇಶಕ್ಕೆ. ಅದೇ ಪ್ರಕಾರವಾಗಿ ಕೂಶ್ ಅನ್ನುವಂತ ದೇಶಕ್ಕೂ ಕೂಡ ಐಥಿಯೋಪಿಯ ದೇಶ ಅಂತೂ ಕೂಡ ಕರೀತಾರೆ ಮತ್ತು ಕೂಶ್ ಅನ್ನುವಂತ ದೇಶ ಕೂಡ ಕರೀತಾರೆ. ಈಗಾಗಲೇ ನೀವು ಒಂದು ಪಿಕ್ಚರ್ ಅಲ್ಲಿ ಇದೆ, ಒಂದು ಚಾರ್ಟ್ ಇದೆ, ಅದರಲ್ಲಿ ಕೂಡ ನೀವು ನೋಡಬಹುದು ದೇಶ ಎಲ್ಲಿದೆ ಎಂಬುದಾಗಿ ನಾವು ನೋಡೋಣ. ಮತ್ತೊಂದನ್ನ ಹಾಕಿರಿ ಪಾಸ್, ಇನ್ನೊಂದನ್ನ ಇಲ್ಲಿ ಒಂದು ಕಡೆಗೆ ಐಗುಪ್ತ ದೇಶದಲ್ಲಿ ಮೇಲೆ ಐಗುಪ್ತ ಇದೆ, ಕೆಳಗಡೆ ಅಲ್ಲಿ ನೋಡಿ ಕೂಶ್ ಮತ್ತೆ ಐಥಿಯೋಪ್ಯ ದೇಶ ಅಂತ ಇದೆ ನೀವು ಆ ಭಾಗದಲ್ಲಿ. ಅಂದ್ರೆ ಐಥಿಯೋಪ್ಯ ದೇಶಕ್ಕೆ ಕೂಶ್ ಅಂತ ಕರೀತಾರೆ ಮತ್ತು ಕೂಶ್ಗೆ ಐಥಿಯೋಪ್ಯ ಅಂತ ಕೂಡ ಕರೀತಾರೆ. ಈಗಾಗಲೇ ನಮ್ಗೆ ಗೊತ್ತಾಯ್ತು, ಐಥಿಯೋಪ್ಯ ದೇಶದ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥ ದೇಶವೇ ಐಥಿಯೋಪ್ಯ ದೇಶ ಅಥವಾ ಕೂಶ್ ದೇಶ ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ಮತ್ತು ಇದು ಇಲ್ಲಿ ಈ ಭಾಗದಲ್ಲಿ 2 ನದಿಗಳು ಕೂಡ ಹರಿತಿರ್ತವೆ. ಹಾಗಾಗಿ 2 ನದಿಗಳ ಹತ್ತಿರದಲ್ಲಿ ಇರ್ತಕ್ಕಂಥ ದೇಶ ಎಂಬುದಾಗಿ ಕೂಡ ನಾವು ನೋಡಬಹುದು. ಓಕೆ, ಈಗ ನಾವು ಕೂಶ್ ದೇಶ ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ನಾವು ನೋಡುವುದಾದ್ರೆ, ಕೂಶ್ ದೇಶದ ಬಗ್ಗೆ ಇಲ್ಲಿ ಇಸ್ರಾಯೇಲರ ನಾಯಕನಾಗಿರ್ತಕ್ಕಂಥ ಮೋಶೆ ಏನು ಮಾಡ್ತಾನಂತಂದ್ರೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡದನು ಎಂಬುದನ್ನು ಕೂಡ 12ನೇ ಅಧ್ಯಾಯ ಅರಣ್ಯಕಾಂಡ 12ನೇ ಅಧ್ಯಾಯ 1ರಲ್ಲಿ ಕೂಡ ನಾವು ನೋಡ್ತೇವೆ. ಈಗ ನಮಗ್ ಗೊತ್ತಾಗೋದೇನಂತಂದ್ರೆ ಮೋಶೆ 2 ಜನ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡಿದ್ದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಎಲ್ಲಿ ಎಂಬುದಾಗಿ ನಾವು ನೋಡಿದ್ರೆ, ಮೊದಲು ಮೋಶೆ ಮಿದ್ಯಾನ್ ದೇಶದ ಸ್ತ್ರೀಯಾದ ಚಿಪ್ಪೋರಳನ್ನು ಮದುವೆ ಮಾಡಿಕೊಂಡಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಫಸ್ಟ್ ಮೋಶೆ ಮೊದಲು ಮಿದ್ಯಾನ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡ, ಆಕೆ ಹೆಸರು ಚಿಪ್ಪೋರಳು ಎಂಬುದಾಗಿ. ಅದು ವಿಮೋಚನ ಕಾಂಡ 2ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. 2ನೇ ಅಧ್ಯಾಯ 15ನೇ ವಚನದಲ್ಲಿ ಈಗ ಬರೆಯಲ್ಪಟ್ಟಿದೆ ಏನಂತಂದ್ರೆ, ನಡೆದ ಸಂಗತಿಯ ಫರೋಹನ ತಿಳಿದು ಬಂದಾಗ ಅವನು ಮೋಶೆಯನ್ನು ಕೊಲ್ಲಿಸಬೇಕೆಂದು ಆಲೋಚಿಸಿದ್ದರಿಂದ ಮೋಶೆ ಫರೋಹನ ಬಳಿಯಿಂದ ಓಡಿ ಹೋಗಿ ಮಿದ್ಯಾನ್ ದೇಶವನ್ನು ಸೇರಿದನು ಎಂಬುದಾಗಿ ನಾವು ನೋಡ್ತೇವೆ ವಿಮೋಚನ ಕಾಂಡ 2:15. ಅದೇ 16ರಲ್ಲಿ ಅಲ್ಲಿ ಒಂದು ಬಾವಿಯ ಹತ್ತಿರ ಕೂತುಕೊಂಡಿರಲು ಮಿದ್ಯಾನ ಆಚಾರ್ಯ 7 ಮಂದಿ ಹೆಣ್ಣು ಮಕ್ಕಳು ಬಂದು ತಂದೆಯ ಕುರಿಗಳಿಗೆ ಕುಡಿಸುವುದಕ್ಕೋಸ್ಕರ ನೀರು ಸೇದಿ ದೋಣಿಗಳಲ್ಲಿ ಹಾಕುತ್ತಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ನಂತರದಲ್ಲಿ ಅದೇ ಅಧ್ಯಾಯ 21-22ರಲ್ಲಿ ಕೂಡ ನಾವು ನೋಡುತ್ತೇವೆ, ಮೋಶೆಯು ಆ ಮನುಷ್ಯನ ಸಂಗಡ ವಾಸ ಮಾಡುವುದಕ್ಕೆ ಒಪ್ಪಿಕೊಂಡನು. ಅವನು ತನ್ನ ಮಗಳಾದ ಚಿಪ್ಪೋರಳನ್ನು ಮೋಶೆಗೆ ಕೊಟ್ಟನು ಎಂಬುದನ್ನು ಕೂಡ ನಾವು ನೋಡ್ತೇವೆ. ಹಾಗಾಗಿ ಮೋಶೆ ಪ್ರಥಮವಾಗಿ ಮದುವೆ ಆಗಿರುವಂತದ್ದು ಮಿದ್ಯಾನ್ ದೇಶದ ಸ್ತ್ರೀಯನ್ನು, ಆಕೆ ಹೆಸರು ಚಿಪ್ಪೋರಳು ಎಂಬುದಾಗಿ ನಮಗೆ ಗೊತ್ತಾಗುತ್ತೆ. ನಂತರದಲ್ಲಿ ಒಂದು ವೇಳೆ ಆ ಸ್ತ್ರೀ ಮುಂದೆ
ಮೋಸ್ಟ್ಲಿ ಒಂದು ತೀರ್ಕೊಂಡಿರಬಹುದೇನೋ, ಅದು ನಮ್ಗೆ ಅಷ್ಟೊಂದು ಸ್ಪಷ್ಟತೆ ನಮಗೆ ಗೊತ್ತಾಗ್ತಾ ಇಲ್ಲ. ನಂತರದಲ್ಲಿ ಮೋಶೆ ಕೂಶು ದೇಶಕ್ಕೆ ಹೋಗಿ ಕೂಶು ದೇಶದ ಸ್ತ್ರೀಯನ್ನು ಕೂಡ ಮದುವೆ ಮಾಡಿಕೊಂಡಿದ್ದೇನೆ ಎಂಬುದಾಗಿ ಅರಣ್ಯಕಾಂಡ ಪುಸ್ತಕ 12ನೇ ಅಧ್ಯಾಯ 1 ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಮೋಶೆ 2 ಮದುವೆ ಮಾಡಿಕೊಂಡಿದ್ದನು, ಅದು ಕೂಶ್ ದೇಶದ ಸ್ತ್ರೀ ಎಂಬುದಾಗಿ ಕೂಡ ನಾವು ನೋಡ್ತೀವಿ. ಕೂಶ್ ಎನ್ನುವಂತ ದೇಶ ಪ್ರಸ್ತುತ ಎಲ್ಲಿದೆ ಎಂಬುದಾಗಿ ಕೂಡ ನಾವು ನೋಡಿದೆವು. ಐಗುಪ್ತದ ದಕ್ಷಿಣದ ಭಾಗದಲ್ಲಿ ಇದೆ. ಇಲ್ಲಿ 2 ನದಿಗಳು ಇವೆ. ಇವುಗಳ ಪಕ್ಕದಲ್ಲಿ ಕೂಡ ಕೂಶ್ ಎನ್ನುವಂತ ಐಥಿಯೋಪ್ಯ ದೇಶ ನಮಗೆ ಕಂಡು ಬರುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈಗ ಆ ಪ್ರವಾದಿಯಾಗಿರ್ತಕ್ಕಂಥ ಯೆಶಾಯನು ಯಾರ ಕಾಲದಲ್ಲಿ ಆತನು ಪ್ರವಾದನೆ ಮಾಡುತ್ತಿದ್ದಾನೆ ಎಂಬುದಾಗಿ ನಾವು ನೋಡುವುದಾದ್ರೆ, ಅರಸನಾಗಿರ್ತಕ್ಕಂಥ ಹಿಜ್ಕೀಯನ ಕಾಲದಲ್ಲಿ ಆತನು ಪ್ರವಾದನೆ ಮಾಡುತ್ತಿದ್ದನು ಎಂಬುದನ್ನು ಕೂಡ ನಾವು ನೋಡ್ತಿದ್ವಿ. ಅಂದ್ರೆ ಕೂಶ್ ದೇಶಕ್ಕೂ ಕೂಡ ಮುಂದೆ ಸಂಭವಿಸುವಂತ ಒಂದು ತೀರ್ಪು, ಒಂದು ನ್ಯಾಯ ತೀರ್ಪು, ಒಂದು ದುರ್ಗತಿ ಬಗ್ಗೆ ಕೂಡ ಇಲ್ಲಿ ಪ್ರವಾದಿಯಾಗಿರ್ತಕ್ಕಂಥ ಯೆಶಾಯನು ದೇವರಿಂದ ಬಂದಂತ ಸಂದೇಶವನ್ನು ಕೂಡ ಆತನು ತಿಳಿಸ್ತಾ ಇದ್ದಾನೆ. ಇಲ್ಲಿ ನಾವು ನೋಡುವುದಾದ್ರೆ ಮೊದಲನೇ ಒಂದು ವಚನದಲ್ಲಿ 18ನೇ ಅಧ್ಯಾಯ 1ನೇ ವಚನದಲ್ಲಿ, ಓಹೋ ಕೂಶಿನ ನದಿಗಳ ಆಚೆಯಲ್ಲಿರುವ ಸೀಮೆ, ರೆಕ್ಕೆಗಳು ಪಟಪಟನೆ ಹಾಡುವ ನಾಡು, ರಾಯಭಾರಿಗಳನ್ನು ನೀರಿನ ಮೇಲೆ ಬೆಂಡಿನ ದೋಣಿಗಳಲ್ಲಿ ನದಿ ಮಾರ್ಗವಾಗಿ ಕಳುಹಿಸುವ ದೇಶ ಹೌದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ವೇಗವುಳ್ಳ ದೂತರೆ, 2ನೇ ವಚನದಲ್ಲಿ, ವೇಗವುಳ್ಳ ದೂತರೆ, ಉನ್ನತವಾದ ನುಣುಪಿನ ಮೈಯವರು, ಸರ್ವದಾ ಭಯಂಕರರು, ಮಹಾಬಲದಿಂದ ಶತ್ರುಗಳನ್ನು ತುಳಿಯುವವರು, ನದಿಗಳಿಂದ ವಿಂಗಡವಾಗಿರುವ ದೇಶದ ನಿವಾಸಿಗಳು ಆದ ಜನಾಂಗದವರ ಬಳಿಗೆ ಹೋಗಿರಿ ಎಂಬುದಾಗಿ ಇಲ್ಲಿ ನಾವು ನೋಡ್ತೀವಿ. 1 ಮತ್ತು 2 ಪ್ರವಾದಿಯಾಗಿರ್ತಕ್ಕಂಥ ಯೆಶಾಯನು ಕ್ರಿಸ್ತಪೂರ್ವ 715ನೇ ವರ್ಷದಲ್ಲಿ ಐಥಿಯೋಪ್ಯದ ನಾಯಕನು ಮತ್ತು ಐಗುಪ್ತದ ಮೇಲೆ ಹತೋಟಿಯನ್ನು ಸ್ಥಾಪಿಸಬೇಕೆಂಬುದಾಗಿ ಇಲ್ಲಿ ಹಿಜ್ಕೀಯ ರಾಜನು ಕಾಲದಲ್ಲಿ ಇದು ನಡೆದಿರ್ತಕ್ಕಂಥ ಒಂದು ಸಂದರ್ಭ. ಹಿಜ್ಕೀಯ ರಾಜ ಮತ್ತು ಪ್ರವಾದಿಯಾಗಿರ್ತಕ್ಕಂಥ ಯೆಶಾಯನ ಒಂದು ಕಾಲಘಟ್ಟದಲ್ಲಿ ನಡೆದಿರ್ತಕ್ಕಂಥ ಒಂದು ಸಂದರ್ಭ ಇದು. ಐಥಿಯೋಪ್ಯದ ನಾಯಕನು ಏನು ಮಾಡ್ತಾನಂತಂದ್ರೆ, ಐಗುಪ್ತದ ಮೇಲೆ ಹತೋಟಿಯನ್ನು ಸ್ಥಾಪಿಸಿ ವರ್ಷಗಳವರೆಗೆ ನಡೆದ ಅಂತರ್ಯುದ್ಧವನ್ನು ಕೊನೆಗಾಣಿಸಲ್ಪಟ್ಟ ಆತನು. ಯಾರಂತ? ಐಥಿಯೋಪ್ಯದ ನಾಯಕನು. ಈ ಸಮಯದಲ್ಲಿ ಐಥಿಯೋಪ್ಯದ ರಾಯಭಾರಿಗಳು ಯೆರೂಸಲೇಮನ್ನು ಸಂದರ್ಶನ ಮಾಡಿದ್ರು. ಇದು ಪ್ರಾಯಶಃ ಅರಸನಾಗಿರ್ತಕ್ಕಂಥ ಹಿಜ್ಕೀಯನ ಕೋರಿಕೆಯ ಮೇರೆಗೆ ನಡೆದಿರಬಹುದು ಎಂಬುದಾಗಿ ಇಲ್ಲಿ ಬೈಬಲ್ ಪಂಡಿತರು ಹೇಳ್ತಾ ಇದ್ದಾರೆ. ಅರಸನಾಗಿರ್ತಕ್ಕಂಥ ಹಿಜ್ಕೀಯನು 2 ಬಾರಿ ಅಶ್ಶೂರದ ಮೇಲೆ ದಂಗೆ ಎದ್ದನು, 2 ಸಾರಿ. ಈ ಹಿಜ್ಕೀಯನು ಐಥಿಯೋಪ್ಯದ ಮತ್ತು ಐಗುಪ್ತದ ನೆರವನ್ನು ಕೋರುವ ವಿಚಾರ ಮಾಡಿದ. ಐಗುಪ್ತದ ಒಂದು ಸಪೋರ್ಟು ಮತ್ತು ಐಥಿಯೋಪ್ಯ ಅಥವಾ ಕೂಶ್ ದೇಶದ ಸಪೋರ್ಟ್ ಅನ್ನು ಕೂಡ ಕೇಳಿದಾಗ ಅಂತ ಸಂದರ್ಭದಲ್ಲಿ ಅದನ್ನು ಯಾರು ವಿರೋಧ ಮಾಡಿದ್ರ ಅಂತಂದ್ರೆ, ಪ್ರವಾದಿಯಾಗಿರ್ತಕ್ಕಂಥ ಯೆಶಾಯನು ಹಿಜ್ಕೀಯನ ಒಂದು ಆತನು ಮಾಡುವಂತ ಒಂದು ಕಾರ್ಯವನ್ನು ವಿರೋಧ ಮಾಡಿ ಅರಸನನ್ನು ಎಚ್ಚರಿಸಿದನು ಎಂಬುದಾಗಿ ನಾವು ಇತಿಹಾಸದಲ್ಲಿ ನಾವು ನೋಡ್ತೇವೆ. ಅಂದ್ರೆ ನೀವು ಅವರ ನೆರವನ್ನು ಕೋರಬೇಡ, ಐಗುಪ್ತದವರ ನೆರವನ್ನು ಕೋರಬೇಡ ಮತ್ತು ಐಥಿಯೋಪ್ಯ ದೇಶದವರ ನೆರವನ್ನು ಕೂಡ ಕೋರಬೇಡ. ನೀನು ಅಶ್ಶೂರದ ಒಟ್ಟಿಗೆ ನೀನು ಯುದ್ಧ ಮಾಡ್ಬೇಕಾದ್ರೆ ಮಾಡಿಕೊಳ್ಳಿ, ದೇವರ ಇಂದ ನೀವು ಕೇಳಿಕೊಂಡು ಎಂಬುದಾಗಿ ಇಲ್ಲಿ ಪ್ರವಾದಿಯಾಗಿರ್ತಕ್ಕಂಥ ಯೆಶಾಯನು ಎಚ್ಚರಿಕೆಯನ್ನು ಯಾರಿಗೆ ಕೊಡ್ತಾರೆ ಅಂತಂದ್ರೆ ಹಿಜ್ಕೀಯ ರಾಜನಿಗೆ ಕೊಡ್ತಾರೆ. ಈಗ ಇಲ್ಲಿ ನಾವೇನ್ ನೋಡ್ತೇವೆ ಅಂತಂದ್ರೆ, ಓಹೋ ಕೂಶಿನ ನದಿಗಳ ಆಚೆಯಲ್ಲಿರುವ ಸೀಮೆ, ರೆಕ್ಕೆಗಳ ಪಟಪಟನೆ ಹಾಡುವ ನಾಡು ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಮತ್ತು ರಾಯಭಾರಿಗಳನ್ನು ನೀರಿನ ಮೇಲೆ ಬೆಂಡಿನ ದೋಣಿಗಳಲ್ಲಿ ನದಿ ಮಾರ್ಗವಾಗಿ ಕಳುಹಿಸುವ ದೇಶ ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಅಂದ್ರೆ ಪಟಪಟನೆ ಹಾಡುವುದಂತಂದ್ರೆ ಇದರ ಅರ್ಥ ಅನೇಕ ಕೀಟಗಳಿರುವ ದೇಶ ಎಂಬುದಾಗಿ ಅದರ ಅರ್ಥ. ಅನೇಕ ಕೀಟಗಳಿರುವ ದೇಶ ಅಥವಾ ಸೈನ್ಯಗಳು ವೈರಿಯ ಮೇಲೆ ಹಾರಲು ಸಿದ್ಧವಾಗಿವೆ ಎಂಬುದಾಗಿ ಸೂಚಿಸ್ತಾ ಇದೆ ಈ ವಚನದಲ್ಲಿ. ಕೀಟಗಳಿರ್ತಕ್ಕಂಥ ದೇಶ ಅಥವಾ ಸೈನ್ಯಗಳು ವೈರಿಯ ಮೇಲೆ ಹಾರಲು ಸಿದ್ಧವಾಗಿರತಕ್ಕಂಥ ದೇಶವು ಎಂಬುದಾಗಿ ಇಲ್ಲಿ ನಾವು ನೋಡ್ತಿದ್ದೇವೆ.
ಮತ್ತು ಬೆಂಡಿನ ದೋಣಿ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಬೆಂಡಿನ ದೋಣಿ ಎಂಬುದಾಗಿ ಅಂದ್ರೆ ಪೂರ್ವ ಕಾಲದ ಐಗುಪ್ತವು ನೈಲ್ ನದಿಯ ಮುಖಜ ಭೂಮಿಯಲ್ಲಿ ಬೆಳೆಯುವ ಎತ್ತರದ ಒಂದು ಪೆಪರೈಸ್ ಎನ್ನುವಂತ ಒಂದು ಹಾಪು ಹುಲ್ಲಿತ್ತು. ಅದು ಜೊಂಡು ಹುಲ್ಲಿಗೆ ತುಂಬಾ ಹೆಸರುವಾಗಿ ಇರತಕ್ಕಂತ ಒಂದು ವಸ್ತು, ಅದು ಒಂದು ಗಿಡ, ಅದು ಪೆಪರೈಸ್ ಅನ್ನುವಂತ ಒಂದು ಗಿಡ. ಆ ಭಾಗದಲ್ಲಿ ಅಂದ್ರೆ ನೈಲ್ ನದಿ ಹತ್ತಿರದಲ್ಲಿ ಬೆಳೆಯುವಂತ ಒಂದು ಹುಲ್ಲದು ಪೆಪರೈಸ್ ಅನ್ನುವಂಥದ್ದು. ಸೊ ಹಾಗಾಗಿ ಅದು ಏನಂದ್ರೆ ಜೊಂಡು ಹುಲ್ಲಿಗೆ ಅದು ಹೆಸರು ವಾಸಿಯಾಗಿತ್ತು. ನಂತರದಲ್ಲಿ 3ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ, ಸಮಸ್ತ ಭೂನಿವಾಸಿಗಳೇ, ಲೋಕದ ಸಕಲ ಜನರೇ, ಬೆಟ್ಟಗಳಲ್ಲಿ ಧ್ವಜವನ್ನೆತ್ತುವಾಗ ನೋಡಿರಿ, ತುತ್ತೂರಿಯನ್ನೂದುವಾಗ ಕೇಳಿರಿ ಎಂಬುದಾಗಿ ನಾವು ನೋಡ್ತಿದ್ವಿ ಅಲ್ಲ 3ನೇ ವಚನದಲ್ಲಿ. ಅಂದ್ರೆ ಈ ವಚನದಲ್ಲಿ ನಮಗೇನು ಗೊತ್ತಾಗುತ್ತಂತಂದ್ರೆ, ಧ್ವಜಗಳು ಮತ್ತು ತುತ್ತೂರಿಗಳು ಯುದ್ಧವನ್ನು ಸೂಚಿಸುತ್ತವೆ ಎಂಬುದಾಗಿ ನಾವು ಯುದ್ಧ ಮಾಡಬೇಕಾದ್ರೆ ಧ್ವಜಗಳನ್ನು ಪ್ರದರ್ಶನ ಮಾಡುತ್ತಾರೆ, ಯುದ್ಧ ಮಾಡಬೇಕಾದ್ರೆ ತುತ್ತೂರಿಗಳನ್ನು ಕೂಡ ಓದುತ್ತಾರೆ. ಹಾಗಾಗಿ ಧ್ವಜಗಳನ್ನು ಮತ್ತು ತುತ್ತೂರಿಗಳನ್ನು ಯುದ್ಧದ ಸಮಯದಲ್ಲಿ ಉಪಯೋಗ ಮಾಡುವಂತವರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇದಕ್ಕೆ ತೀರ್ಪು ಏನಂತಂದ್ರೆ, ಮುಂದೆ ಇದಕ್ಕೂ ಕೂಡ ಕೂಶಿನ ಒಂದು ದೇಶ ಕೂಡ ಮುಂದೆ ದುರ್ಗತಿ ಕೂಡ ಬರುವಂತದ್ದು ಕೂಡ ಲಕ್ಷಣ ಇದೆ ಎಂಬುದಾಗಿ ಇಲ್ಲಿ ಪ್ರವಾದಿಯಾಗಿರ್ತಕ್ಕಂಥ ಯೆಶಾಯನು ಕೂಡ ತಿಳಿಸ್ತಾ ಇದ್ದಾನೆ. ದೇವರಿಂದ ಬಂದ ಸಂದೇಶವನ್ನು ಕೂಡ ತಿಳಿಸ್ತಾ ಇದ್ದಾನೆ. ನಂತರದಲ್ಲಿ ಕೂಡ ನಾವು ನೋಡೋಣ, 4 ಮತ್ತು 5ನೇ ವಚನಗಳಲ್ಲಿ ಕೂಡ ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವ ನನಗೆ ಹೇಳಿರುವುದೇನೆಂದರೆ, ಬಿಸಿಲಿನಲ್ಲಿ ಜಳಜಳಿಸುವ ಧಗೆಯಂತೆಯೂ ಸುಗ್ಗಿಯಲ್ಲಿನ ಮಂಜಿನ ಮೋಡದ ಹಾಗೂ ನಾನು ಮ್ಯೂಟ್ ಮಾಡ್ಕೋಬೇಕು. ನಾನು ನನ್ನ ವಾಸಸ್ಥಾನದಲ್ಲಿ ಸುಮ್ಮನಿದ್ದು ದೃಷ್ಟಿಸುತ್ತಿರುವೆನು ಎಂಬುದೇ. ಕೊಯ್ಲಿನ ಕಾಲಕ್ಕೆ ಮುಂಚೆ ಮೊಗ್ಗು ಬಿಟ್ಟಾದ ಮೇಲೆ ಹೂವಿನಿಂದಾದ ಈಚು ದೊರೆ ಗಾಯ ಆಗುತ್ತಿರುವಾಗ ಆತನು ಕುಡುಗೋಲುಗಳಿಂದ ಕುಡಿಗಳನ್ನು ಕತ್ತರಿಸಿ ಚಿಗುರುಗಳನ್ನು ಕಡಿದು ಹಾಕುವನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯೆರೂಸಲೇಮ್ ಎನ್ನುವಂಥದ್ದು ನಾವು ನೋಡುವಂತ ಏನಂತಂದ್ರೆ ದೇವರ ವಾಸಸ್ಥಾನ ಎಂಬುದಾಗಿ ನಮಗೆ ಗೊತ್ತಾಗುತ್ತೆ. ಯೆರೂಸಲೇಮ್ ಅನ್ನುವಂಥದ್ದು ಕರ್ತನು ಸಂಭವಿಸುವ ಕಾರ್ಯಗಳ ಮೇಲೆ ಸಂಪೂರ್ಣವಾಗಿ ನಿಯಂತ್ರಣ ಹೊಂದಿರ್ತಾನ. ಏನೇ ಕಾರ್ಯಗಳು ಸಂಭವಿಸಿದ್ರು ಕೂಡ ಅದಕ್ಕೆ ನಿಯಂತ್ರಣ ಹೊಂದಿರ್ತಂತೆ. ಐಥಿಯೋಪ್ಯದವರಿಗೆ ವಿರುದ್ಧವಾಗಿ ದೇವರ ನ್ಯಾಯ ತೀರ್ಪು ತಟ್ಟನೆ ಬರುವುದು, ಸಂಭವಿಸುವುದು ಎಂಬರ್ಥ ಈ ಒಂದು ವಚನಗಳಲ್ಲಿ ಕೂಡ ನಾವು ನೋಡ್ತೇವೆ. ಅಂದ್ರೆ ಕೂಶ್ ದೇಶದವರಿಗೆ ಅಥವಾ ಐಥಿಯೋಪ್ಯ ದೇಶದವರಿಗೆ ವಿರುದ್ಧವಾಗಿ ದೇವರ ನ್ಯಾಯ ತೀರ್ಪು ತಟ್ಟನೆ ಸಂಭವಿಸುವುದು ಅಥವಾ ಬರುವುದು ಎಂಬುದಾಗಿ ನಾವು ಈ ವಚನಗಳಲ್ಲಿ ಕೂಡ ನಾವು ನೋಡಿಕೊಳ್ಳಬಹುದು. ಅಂದ್ರೆ ಒಂದು ಸೈನ್ಯವು ತಕ್ಷಣದಲ್ಲಿ ನಾಶವಾಗುವುದನ್ನು ಕೂಡ ಇಲ್ಲಿ ಪ್ರವಾದಿಯಾಗಿರ್ತಕ್ಕಂಥ ಯೆಶಾಯನು ಚಿತ್ರಿಸ್ತಾ ಇದ್ದಾನೆ, ಅಂದ್ರೆ ಹೇಳ್ತಾ ಇದ್ದಾನೆ ಎಂಬುದನ್ನು ಕೂಡ ನಾವು ನೋಡಬಹುದು. ನಂತರದಲ್ಲಿ ಕೂಡ ನಾವು ನೋಡ್ತೇವೆ 6ನೇ ವಚನದಲ್ಲಿ, ಕಡಿಯಲ್ಪಟ್ಟವರ ಶವಗಳೆಲ್ಲ ಬೆಟ್ಟದ ಹದ್ದುಗಳಿಗೂ ಕಾಡು ಮೃಗಗಳಿಗೂ ಪಾಲಾಗಿ ಬಿದ್ದಿರುವವು. ಬೇಸಿಗೆಯಲ್ಲಿ ಹದ್ದುಗಳಿಗೂ ಹಿಮಗಾಲದಲ್ಲಿ ಕಾಡು ಮೃಗಗಳಿಗೂ ಜೀವನವಾಗುವವು ಎಂಬುದಾಗಿ. ಅಂದ್ರೆ ಇದೇ ಸಮಯದಲ್ಲಿ ಇತರೆ ಅನ್ಯ ಜನಾಂಗಗಳು ದೇವಜನರ ಮೇಲೆ ಆಕ್ರಮಣ ಮಾಡುತ್ತವೆ. ಮಾಡಿದಾಗ ಆಗ ಆತನು ಮೌನವಾಗಿರ್ತಾನೆ, ದೇವರು ಕೂಡ ಮೌನವಾಗಿರ್ತಾನೆ. ಆದರೆ ಅಂತಿಮವಾಗಿ ದೇವರು ಏನು ಮಾಡ್ತಾನೆ ಅಂದ್ರೆ ಅವುಗಳನ್ನು ನಾಶ ಮಾಡುತ್ತಾನೆ. ಕೆಲವು ಸಂದರ್ಭಗಳಲ್ಲಿ ದೇವ ಜನರು ಏನಂತಂದ್ರೆ ಆಪತ್ತು ಕೂಡ ಅವರು ಹೋಗಬಹುದು, ಬಟ್ ಆದ್ರೆ ದೇವರು ಕೆಲವು ಸಂದರ್ಭಗಳಲ್ಲಿ ಮೌನವಾಗಿರ್ತಾರೆ. ಆದರೆ ಆತನು ಅಂತಿಮವಾಗಿ ದೇವರು ಏನು ಮಾಡ್ತಾನೆ ಅವುಗಳನ್ನು ನಾಶ ಮಾಡುತ್ತಾನೆ. ಮತ್ತು ಮೃತ ದೇಹಗಳು ಕಾಡು ಮೃಗಗಳು ಹಾಗೂ ಪಕ್ಷಿಗಳ ಪಾಲಾಗುವವು ಎಂಬುದನ್ನು ಕೂಡ ನಾವು ನೋಡ್ತೇವೆ. ಮೊದಲನೇದಾಗ ಒಂದ್ ವೇಳೆ ಬಂದ ಮೇಲೆ ಯುದ್ಧ ಮಾಡಿದ ತಕ್ಷಣವಾಗಿ ಒಂದ್ ವೇಳೆ ಇಸ್ರಾಯೇಲರಾಗಿರ್ಬೋದು, ಯಹೂದರಾಗಿರ್ಬೋದು ಸಾಯ್ಬೋದು, ದೇವರ ಮಕ್ಕಳು ಸ್ವಲ್ಪ ಮಟ್ಟಿಗೆ ಸಾಯ್ಬೋದು. ಬಟ್ ಆದರೆ ಅಂತಿಮವಾಗಿ ಅವರು ಬಂದಂತವರು ನಾಶವಾಗುತ್ತಾರೆ. ನಾಶವಾದ ಮೇಲೆ ಅವರ ಮೃತದೇಹಗಳು ಕಾಡು ಮೃಗಗಳು ಹಾಗೂ ಪಕ್ಷಿಗಳು
ಪಾಲಾಗುವವು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಇಲ್ಲಿ. ನಂತರದಲ್ಲಿ 7ನೇ ವಚನದಲ್ಲಿ, ಆ ಕಾಲದಲ್ಲಿ ಉನ್ನತರಾದ ನುಣುಪಿನ ಮೈಯವರು, ಸರ್ವದಾ ಭಯಂಕರರು, ಮಹಾಬಲದಿಂದ ಶತ್ರುಗಳನ್ನು ತುಳಿಯುವವರು, ನದಿಗಳಿಂದ ವಿಂಗಡವಾಗಿರುವ ದೇಶದ ನಿವಾಸಿಗಳು ಆದ ಜನಾಂಗದವರು, ಸೇನಾಧೀಶ್ವರನಾದ ಯೆಹೋವನ ನಾಮ ಮಹತ್ತಿರುವ ಚಿಯೋನ್ ಪರ್ವತಕ್ಕೆ ಆತನಿಗೋಸ್ಕರ ಕಾಣಿಕೆಯನ್ನು ತರುವರು ಎಂಬುದನ್ನು ಕೂಡ ನಾವು ನೋಡ್ತೀವಿ. ಆಗ ಇಸ್ರಾಯೇಲರು ಏನು ಮಾಡ್ತಾರೆ ಅಂತಂತಂದ್ರೆ, ಯೆಹೋವನಿಗೆ ಕಾಣಿಕೆಯನ್ನು ಒಪ್ಪಿಸಲು ಚಿಯೋನ್ ಪರ್ವತಕ್ಕೆ ಬರುವುದು. ಚಿಯೋನ್ ಅಂತಂತಂದ್ರೆ ಅದು ಯೆರೂಸಲೇಮ್, ದೇವರ ನಿವಾಸ ಸ್ಥಾನ, ದೇವರ ಮಹಿಮೆ ಇರತಕ್ಕಂತ ಒಂದು ಪ್ರಾಂತ್ಯ, ದೇವರ ಪ್ರಸನ್ನತೆ ಇರತಕ್ಕಂತ ಒಂದು ಜಾಗ ಅದು. ಸೊ ಹಾಗಾಗಿ ಅಲ್ಲಿಗೆ ಇಸ್ರಾಯೇಲ್ ಎಲ್ಲರೂ ಕೂಡ ಕಾಣಿಕೆಗಳನ್ನು ಹಿಡ್ಕೊಂಡು ಬರುವರು ಆ ಒಂದು ಪ್ರಾಂತಕ್ಕೆ. ಮತ್ತು ಆ ದಿನದಲ್ಲಿ ಚೆದರು ಹೋಗಿರುವ ಮತ್ತು ಬಾಧಿಸಲ್ಪಟ್ಟಿರುವ ಜನರು ಯೆಹೋವನಿಗೆ ಕಾಣಿಕೆಯನ್ನು ತರುವರು ಎಂಬುದನ್ನು ಕೂಡ ನಾವಿಲ್ಲಿ ಈ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ಇದು ಏನಂತಂದ್ರೆ, ಅವರೆಲ್ಲರೂ ಕೂಡ ಇಸ್ರಾಯೇಲರು ಯೆಹೋವನಿಗೆ ಕಾಣಿಕೆಯನ್ನು ತರುವರು ಎಂಬುದಾಗಿ ಹೇಳುತ್ತಾ ಇದೆಯೇ ಹೊರತು ಆ ಜನರಿಂದ ಎಂಬುದಾಗಿ ಹೇಳುವುದಿಲ್ಲ. ಹಾಗಾಗಿ ಇದು ನಮ್ಗೆ ಏನು ಸೂಚನೆ, ಏನು ಗುರುತು ಎಂಬುದಾಗಿ ನಾವು ನೋಡುವುದಾದ್ರೆ, ಯೇಸು ಕ್ರಿಸ್ತನ 2ನೆಯ ಬರೋಣದ ಸಮಯದಲ್ಲಿ ಇಸ್ರಾಯೇಲರು ಪೂರ್ವ ಸ್ಥಿತಿಗೆ ಬರುತ್ತಾರೆ ಎಂಬುದನ್ನು ಕೂಡ ಈ ವಚನ ನಮಗೆ ತಿಳಿಸ್ತಾ ಇದೆ. ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ಕೂಡ ಸಂದರ್ಭದಲ್ಲಿ ಇಸ್ರಾಯೇಲರು ಕೂಡ ಪೂರ್ವ ಸ್ಥಿತಿಗೆ ಬರುತ್ತಾರೆ ಎಂಬುದನ್ನು ಕೂಡ ಈ ವಚನದಲ್ಲಿ ಕೂಡ ನಾವು ನೋಡಬಹುದು. ಹಾಗಾಗಿ ಕೆಲವು ಸಂದರ್ಭಗಳು ಇಸ್ರಾಯೇಲರು ಒಂದು ವೇಳೆ ಪತನ ಆಗಬಹುದು, ಬಟ್ ಆದ್ರೆ ದೇವರು ಕೆಲವು ಸಂದರ್ಭಗಳು ಮೌನವಾಗಿರ್ತಾರೆ. ನಂತರದಲ್ಲಿ ಏನಂತಂದ್ರೆ, ಯಾರು ಯುದ್ಧಕ್ಕೆ ಬಂದಿರ್ತಾರೋ ಅವರನ್ನೇ ದೇವರು ಸರ್ವನಾಶ ಮಾಡಿ ಬಿಡುತ್ತಾನೆ ಎಂಬುದನ್ನು ಕೂಡ ನಾವು ನೋಡ್ತೀವಿ. ಹಾಗಾಗಿ ಇದು ಏನಂತಂದ್ರೆ ಕೂಶಿನ ವಿಷಯವಾಗಿರ್ತಕ್ಕಂಥ ಒಂದು ದೈವೋಕ್ತಿ. ಸೊ ಆ ಪ್ರಾಂತಕ್ಕೂ ಕೂಡ ಮುಂದೆ ಬರುವಂತ ನ್ಯಾಯ ತೀರ್ಪು, ಮುಂದೆ ಬರುವಂತ ಒಂದು ದೈವೋಕ್ತಿ ಬಗ್ಗೆ ಪ್ರವಾದಿಯಾಗಿರ್ತಕ್ಕಂಥ ಯೆಶಾಯನು ಮಾತನಾಡೋದನ್ನು ಕೂಡ ನಾವು ನೋಡ್ತಿದ್ದೇವೆ. ದೇವರು ಈ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವಾದ ಮಾಡಲಿ. ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬರುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ಈ ದಿವಸ ಕರ್ತನೆ ಸ್ವಾಮಿ ಯೆಶಾಯ ಪ್ರವಾದನ ಗ್ರಂಥದಲ್ಲಿ 18ನೇ ಅಧ್ಯಾಯ 1ರಿಂದ 7ರವರೆಗೆ ನಾವು ಧ್ಯಾನ ಮಾಡಿದ್ದೇವೆ ಸ್ವಾಮಿ. ಕೂಶಿನ ವಿಷಯದ ಬಗ್ಗೆ ದೈವೋಕ್ತಿ ಎಂಬುದಾಗಿ ನಾವು ನೋಡಿದ್ದೇವೆ ಸ್ವಾಮಿ. ಹಾಗಾಗಿ ಕರ್ತನೆ ಸ್ವಾಮಿ, ಯಾವ ದೇಶಕ್ಕೆ ದೈವೋಕ್ತಿ ಬಂದರೂ ಕೂಡ ಕರ್ತನೆ, ಒಂದು ವೇಳೆ ಅವರು ನಿಮ್ಮ ಕಡೆಗೆ ತಿರುಗಿಕೊಂಡಿದ್ದೆ ಆದರೆ ಆ ದೈವೋಕ್ತಿ ಕೂಡ ಅವರಿಗೆ ಸಂಭವಿಸುವುದಿಲ್ಲ ಎಂಬುದಾಗಿ ನಮಗೆ ಸತ್ಯವಿದ್ದಲ್ಲಿ ಕೂಡ ನಾವು ನೋಡಿದ್ದೇವೆ ಸ್ವಾಮಿ. ಹಾಗಾಗಿ ಕರ್ತನೆ, ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನರು ಕೂಡ ನಿಮ್ಮ ತಿಳ್ಕೊಳ್ಳಬೇಕಾಗಿದೆ. ಯಾರು ಕೂಡ ನ್ಯಾಯ ತೀರ್ಪಿಗೆ ಒಳಗಾಗಬಾರದು ಸ್ವಾಮಿ. ಕರ್ತನೆ, ಅವರು ನಿನ್ನನ್ನು ತಿಳ್ಕೊಂಡು ನಿಮ್ಮಲ್ಲಿ ನಂಬಿಕೆ ಉಳ್ಳವರಾಗಿ ಜೀವನ ಮಾಡ್ಲಿಕ್ಕೆ ನೀವು ಸಹಾಯ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಲೋಕರಕ್ಷಕನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಒಂದು ಕಥನೆ ಜೂಮ್ ಆಪ್ ನಲ್ಲಿ ಸೇರಿ ಬಂದಿರತಕ್ಕಂಥ ನಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡ್ರಿ. ಸಹೋದರರನ್ನು, ಸಹೋದರಿಯರನ್ನು, ಸೇವಕರನ್ನು ಕೂಡ ನೀವು ಆಶೀರ್ವಾದ ಮಾಡ್ರಿ. ಮತ್ತು ಕರ್ತನೆ, ನಮ್ಮ ಕಲ್ವಾರ್ ಚಾಪಲ್ ಸಂಸ್ಥೆನ ಅಭಿವೃದ್ಧಿಪಡಿಸಿರಿ ಮತ್ತು ಆಶೀರ್ವಾದ ಮಾಡ್ರಿ. ಮತ್ತು ಇದರಲ್ಲಿ ಕೆಲಸ ಮಾಡುವಂತ ಸೇವಕರನ್ನು ಮತ್ತು ಸ್ವಾಮಿ ಕರ್ತನೆ, ಮತ್ತು ಅವರ ಸೇವಾ ಕಾರ್ಯಗಳನ್ನು ಕೂಡ ಮತ್ತು ಸಭೆ ವಿಶ್ವಾಸಿಗಳನ್ನು ಕೂಡ ನೀವು ಆಶೀರ್ವಾದ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಲೋಕರಕ್ಷಕನಾಗಿರುವ ದೇವರೇ, ನಿಮಗೆ ಸ್ತೋತ್ರ. ಈ ದಿನವೆಲ್ಲ ನಿಮಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಮತ್ತು ಪ್ರಾರ್ಥನೆಯೊಂದಿಗೆ ನಮ್ಮ ದಿನದ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡುವಂತೆಯೂ ಕೊಟ್ಟಂತ ಮಹೋನ್ನತ ಕೃಪೆಗಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ, ನೀವು ನಮಗೋಸ್ಕರವಾಗಿ ಲೋಕಕ್ಕೆ ಬಂದು ಸತ್ತು ಉಣಲ್ಪಟ್ಟು ತಿರುಗಿ ಮೃತ್ಯುಂಜಯನ ಗೆದ್ದು ಬಂದಿರತಕ್ಕಂಥ ನಜರೇತನ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ತಂದೆ.